ಕೆಮೊಮೈಲ್ ಟೀ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನೋಡೋಣ ಇವತ್ತು. ಸೊ ನೀರು ಕಾಯೋದಕ್ಕೆ ಅಂತ ಇಟ್ಕೊಂಡಿದ್ದೀವಿ. ಅದಕ್ಕೆ ಕೆಮೊಮೈಲ್ ಪೌಡರ್ ಹಾಕ್ತಾ ಇದ್ದೀನಿ. ಇದು ನಾನು ಯೂಸ್ ಮಾಡ್ತಾ ಇರೋದು ಕೆಮೊಮೈಲ್ ಫ್ಲವರ್ ಟೀ ಪೌಡರ್ನ. ಆ್ಯಂಡ್ ಇದಕ್ಕೆ ಒಂದು ಅರ್ಧ ಸ್ಪೂನ್ ಹಾಕಿದ್ರೆ ಸಾಕು. ಇದರ ನೆಕ್ಸ್ಟು ಅಂತಂದರೆ ಟೇಸ್ಟ್ಗೋಸ್ಕರ, ಸಿಹಿ ಟೇಸ್ಟ್ಗೋಸ್ಕರ ಅಂತ ಹೇಳಿ ಚಕ್ಕೆ ಪೌಡರ್ ಹಾಕ್ತಾಯಿದ್ದೀನಿ. ಅದನ್ನು ಸ್ವಲ್ಪ ಹಾಕಿದ್ರೆ ಸಾಕು. ಇದು ಕೆಮೊಮೈಲ್ ಏನೇನು ಲಾಭಗಳು ಅಂದರೆ, ಇದಕ್ಕೆ ಅಂತಂದರೆ ಮನಃಶಾಂತಿಗೋಸ್ಕರ, ಚಿಂತೆ ನಿವಾರಣೆಗೆ, ನಿದ್ರೆ ಕೊಡುತ್ತೆ. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಆ್ಯಕ್ಚುಲಿ ಬ್ರೈನ್ ಸೆಲ್ಸ್ಗೆ ಅಂತಂದರೆ ಅಂಟ್ಕೊಂಡು ಅದರಿಂದ ಕಾಮಾಗಿಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಜೀರ್ಣಕ್ರಿಯೆ ಸುಧಾರಿಸುತ್ತೆ. ರೋಗ ನಿರೋಧಕ ಶಕ್ತಿ ಕೂಡ ಇಂಪ್ರೂವ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಮಹಿಳೆಯರದ್ದು ಋತುಚಕ್ರ ಇರುವ ನೋವನ್ನು ಕೂಡ ಕಡಿಮೆ ಮಾಡುತ್ತೆ. ಚರ್ಮದ ಆರೋಗ್ಯಕ್ಕೆ, ಚಳಿ ಮತ್ತು ಕಫದ ಸಮಸ್ಯೆ ಇದ್ದರೆ ಹೃದಯ ಆರೋಗ್ಯಕ್ಕೆ ಇದು ಉತ್ತಮ. ಇವಾಗ ಇದ್ರದ್ದು ಕಲರ್ ಅಂತಂದರೆ ಚೇಂಜ್ ಆಗ್ತಾ ಇದೆ, ನಾವು ನೋಡ್ತಾ ಇದ್ದೀವಿ. ಇದು ಬಾಯ್ಲ್ ಆಗಿ ಅಂತಂದರೆ ನೀವು ಅದನ್ನು ಸ್ವಲ್ಪ ನೀರು ಕಮ್ಮಿ ಆದಮೇಲೆ ಇದನ್ನು ಜಸ್ಟ್ ಬಸ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕಿಂತ ಹೆಚ್ಚಿಗೆ ನಾವು ಕೆಮೊಮೈಲ್ ಟೀನ ಆ್ಯಡ್ ಮಾಡೋದ್ರಿಂದ ಆ ಟೇಸ್ಟ್ ನಿಮಗೆ ಸರಿ ಅಂದರೆ ನಿಮಗೆ ಕಷ್ಟ ಆಗ್ಬೋದು. ಸೊ ಹಾಗಾಗಿ ನಿಮಗೆ ಎಷ್ಟು ಟೇಸ್ಟಿಗೆ ಹೆಲ್ಪ್ ಆಗುತ್ತೆ ಅಷ್ಟು ಮಾತ್ರ ಯೂಸ್ ಮಾಡೋದ್ರಿಂದ ಅದರಿಂದ ಲಾಭಗಳು ಜಾಸ್ತಿ ಇದೆ. ಆ್ಯಂಡ್ ಆಲ್ಸೋ ಇದಕ್ಕೆ ಯಾವುದೇ ಥರ ಶುಗರ್ ಸೇರಿಸ್ದೇ ಇರೋದ್ರಿಂದ ಇದು ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಆಗುವಂಥದ್ದು. ಆ್ಯಂಡ್ ಚಕ್ಕೆನಲ್ಲಿ ಕೂಡ ತುಂಬ ಒಳ್ಳೆಯ ಅಂಶ ಇದೆ ನಮಗೆ ಸ್ಪೈಸಸ್ಸಿಂದ. ಸೊ ಹಾಗಾಗಿ ನಮಗೆ ಅದು ಸ್ವೀಟ್ ಟೇಸ್ಟ್ ಕೂಡ ಕೊಡುತ್ತೆ ಆ್ಯಂಡ್ ಸ್ವೀಟ್ ಸ್ಮೆಲ್ ಕೂಡ ಕೊಡುತ್ತೆ. ಹಾಗಾಗಿ ಇದು ತುಂಬ ಉತ್ತಮವಾದಂಥ ಒಂದು ಆಲ್ಟರ್ನೇಟಿವ್ ಡ್ರಿಂಕ್. ನಮಗೆ ಕಾಫಿ ಬದಲು ಕೆಮೊಮೈಲ್ ಟೀ ಕುಡಿಯೋದು ಇದರಿಂದ ಒಳ್ಳೆಯದಾಗುತ್ತೆ.